ಧರ್ಮದಲ್ಲಿರುವಂಥ ಆಚರಣೆಗಳು, ಅದರ ಕೆಲವು ಸಂಪ್ರದಾಯಗಳು, ಅವುಗಳ ಹಿಂದೆ ಇರುವಂತಹ ವೈಚಾರಿಕತೆಯನ್ನು, ಅದರ ಉದ್ದೇಶವನ್ನು, ಅದರ ಮರ್ಮವನ್ನು ನಾವು ಅರಿಯಬೇಕು. ಈ ಕುರ್ಬಾನಿ ಎಂದರೆ ದೇವನಿಗೆ, ಅಲ್ಲಾಹನಿಗೆ ಹತ್ತಿರವಾಗುವುದು, ಅವನ ಸಾಮೀಪ್ಯವನ್ನು ಗಳಿಸುವಂಥದ್ದು. ಪವಿತ್ರ ಕುರಾನ್ ಇಬ್ರಾಹಿಂ ಅಲೈಹಿಸ್ಸಲಾಂರವರನ್ನು ಸಕಲ ಪ್ರವಾದಿಗಳ ಪಿತಾಮಹ ಮತ್ತು ತನ್ನ ನಿಷ್ಠ ದಾಸರಲ್ಲಿ ಒಬ್ಬ ಮಾದರಿಯುತ ದಾಸನೆಂದು ಪವಿತ್ರ ಕುರಾನ್ನಲ್ಲಿ ಹೇಳಲಾಗಿದೆ. ಪ್ರಿಯ ವೀಕ್ಷಕರೇ, ವಿಚಾರ ಜ್ಯೋತಿ ಮಾತುಕತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಕುರ್ಬಾನಿ ಅಥವಾ ಬಲಿದಾನ ಇದು ಒಂದು ಪ್ರಾಣಿಯ ಬಲಿ ಮಾತ್ರ ಅಲ್ಲ, ಇದು ತ್ಯಾಗ, ನಂಬಿಕೆ, ವಿಧೇಯತೆ ಮತ್ತು ಮಾನವೀಯತೆಯ ಒಂದು ಪ್ರತೀಕವಾಗಿದೆ. ಈ ಕುರ್ಬಾನಿಯ ಬಗ್ಗೆ, ಈ ಕುರ್ಬಾನಿಯಿಂದ ಸಮುದಾಯ ಗಳಿಸುವುದೇನು, ಈ ಕುರ್ಬಾನಿ ಅಂದರೇನು, ಕುರ್ಬಾನಿಯಿಂದ ಈ ಸಮಾಜದಲ್ಲಿ ಏನು ಪ್ರಯೋಜನ ಇದೆ ಮತ್ತು ಕುರ್ಬಾನಿಯ ಬಗ್ಗೆ ವಿಸ್ತಾರವಾಗಿ ತಿಳಿಯಲು ನಮ್ಮೊಂದಿಗಿದ್ದಾರೆ ಉರ್ದು, ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಹಿಡಿತವಿರುವಂತಹ ಮತ್ತು ಅಧ್ಯಯನಶೀಲತೆಯನ್ನು ಮೈಗೂಡಿಸಿರುವಂತಹ ಮತ್ತು ಇಸ್ಲಾಮಿ ಆಂದೋಲನದಲ್ಲಿ ಹಲವಾರು ವರ್ಷ ನಾಯಕರಾಗಿ ಸೇವೆ ಸಲ್ಲಿಸುತ್ತಿರುವಂತಹ KM ಅಶ್ರಫ್ ಸಾಬ್ ನಮ್ಮೊಂದಿಗಿದ್ದಾರೆ. ಸಲಾಮು ಅಲೈಕುಂ. ನಿಮಗೆ ವಿಚಾರ ಜ್ಯೋತಿ ವಿಶೇಷ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ವಅಲೈಕುಂ ಅಸ್ಸಲಾಂ ವರಹ್ಮತುಲ್ಲಾಹಿ ವಬರಕಾತು. ಇಂದು ನಾವು ಚರ್ಚಿಸುವಂತಹ ವಿಷಯ ಕುರ್ಬಾನಿ. ಈ ಕುರ್ಬಾನಿ ಎಂದರೇನು, ಅದರ ಮೂಲ ಅರ್ಥ ಮತ್ತು ಅದರ ಮಹತ್ವವನ್ನು ಸರಳವಾಗಿ ವಿವರಿಸಬಹುದಾ? ನಹಮದುಹು ನಸಲ್ಲಿ ಅಲಾ ರಸೂಲಿಹಿಲ್ ಕರೀಂ. ಎಲ್ಲ ವೀಕ್ಷಕರಿಗೆ ನನ್ನ ವತಿಯಿಂದ ಈ ದಿನ ಒಂದು ಅಡ್ವಾನ್ಸ್ನಲ್ಲಿ ಶುಭಾಶಯಗಳು. ಕುರ್ಬಾನಿ ಎಂಬುದು ಅದರ ಅರಬಿ ಪದ ಕುರ್ಬಾನ್ನಿಂದ ಬಂದಿರುವಂಥ. ಕುರ್ಬಾನ್ ಅಂತ ಹೇಳಿದರೆ ಅದರಲ್ಲಿ ಕುರ್ಬ್ ಎಂಬ ರೂಟ್ ವರ್ಡ್ ಅಂತ ಹೇಳಲಾಗ್ತಾರೆ. ಅದರಲ್ಲಿ ಅದರ ಅರ್ಥ ಸಾಮೀಪ್ಯ ಅಂತ, ಹತ್ತಿರವಾಗುವುದು. ಅಂದರೆ ಕುರ್ಬಾನಿ ಎಂಬ ಒಂದು ಧಾರ್ಮಿಕ ವಿಧಿಯ ಮೂಲಕ ದೇವನಿಗೆ, ಅಲ್ಲಾಹನಿಗೆ ಹತ್ತಿರವಾಗುವುದು, ಅವನ ಸಾಮೀಪ್ಯವನ್ನು ಗಳಿಸುವಂಥದ್ದು. ಆ ನಿಟ್ಟಿನಲ್ಲಿ ಅದಕ್ಕೆ ಕುರ್ಬಾನಿ ಎಂದು ಹೇಳಲಾಗ್ತದೆ. ಇದರ ಮಹತ್ವದ ಬಗ್ಗೆ ಹೇಳುವುದಾದರೆ, ಇದು ಎಲ್ಲ ಧರ್ಮಗಳಲ್ಲಿ ಇರುವಂತಹ ಕೆಲವೊಂದು ಈ ಧಾರ್ಮಿಕ ವಿಧಿಗಳಿವೆಯೋ ಅವುಗಳಲ್ಲಿ ಈ ಬಲಿದಾನ ಎಂಬುದು ಒಂದು ಪ್ರಮುಖ. ಇತರ ಪೂಜೆ ಪುರಸ್ಕಾರಗಳ ಜೊತೆಗೆ ಈ ಬಲಿದಾನವು ಕೂಡ ಒಂದು ಧಾರ್ಮಿಕ ವಿಧಿಯಾಗಿರುತ್ತದೆ. ಆ ನಿಟ್ಟಿನಲ್ಲಿ ಇಸ್ಲಾಮಿನಲ್ಲಿ ಇದರ ಮಹತ್ವ ಏನಂತ ಹೇಳ್ತದೆ, ಇದರ ಬಗ್ಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ಈ ರಮಜಾನಿನ ನಂತರದ ದಿನಗಳಲ್ಲಿ ಅತಿ ಹೆಚ್ಚು ಪವಿತ್ರವಾದಂತಹ ದಿನಗಳು ಅಂತ ಹೇಳಿದರೆ ಈ ಒಂದು ಜುಲ್ಹಿಜ್ಜಾ ತಿಂಗಳು, ಇಸ್ಲಾಮಿ ಕ್ಯಾಲೆಂಡರ್ನ ಕೊನೆಯ ತಿಂಗಳ ಪ್ರಥಮ 10 ದಿನಗಳು. ಅದರಲ್ಲಿಯೂ ಈ 10ನೇ ದಿನದಿಂದ ಹಿಡಿದು 13ನೇ ದಿನದವರೆಗೆ ಈ 4 ದಿನಗಳ ಕಾಲ ದೇವನಿಗೆ ಅತಿ ಹೆಚ್ಚು ಪ್ರಿಯವಾದಂತಹ ಒಂದು ಕೆಲಸ ಅಂತ ಹೇಳಿದರೆ, ಅತಿ ಹೆಚ್ಚು ಅವನು ಮೆಚ್ಚುವಂತಹ ಕೆಲಸ ಅದು ಬಲಿದಾನವಾಗಿರುತ್ತದೆ. ಆದ್ದರಿಂದ ಇದರಲ್ಲಿ ಹೇಳಲಾಗಿದೆ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ಯಾರು ಇದರ ಒಂದು ಸಾಮರ್ಥ್ಯವನ್ನು ಹೊಂದಿದ್ದಾರೋ ಅವರು ಅಲ್ಲಾಹನ ಮಾರ್ಗದಲ್ಲಿ ಪ್ರಾಣಿಯನ್ನು ಬಲಿ ನೀಡಬೇಕು. ಸಾಮರ್ಥ್ಯವಿದ್ದುಕೊಂಡು ಬಲಿ ನೀಡದಿದ್ದರೆ ಅಂತಹವರು ಈದ್ಗಾಗೆ, ನಮಾಜಿಗಾಗಿ ನಮ್ಮ ಈದ್ಗಾದ ಹತ್ತಿರ ಬಾರದೇ ಇರಲಿ ಎಂದು. ಈ ನಿಟ್ಟಿನಲ್ಲಿ ಧಾರ್ಮಿಕವಾಗಿ ಅದು ಕಡ್ಡಾಯವಲ್ಲದಿದ್ದರೂ ಅದರ ಒಂದು ಸ್ಟೇಟಸ್ ಏನಿದೆ ಅದು ವಾಜಿಬ್ ಅಂತ ಹೇಳಲಾಗ್ತಾರೆ. ಅದು ಐಚ್ಛಿಕ ಮತ್ತು ಕಡ್ಡಾಯಕ್ಕಿಂತ ಮಧ್ಯೆ ಇರುವಂಥದ್ದು, ಅದು ಕಡ್ಡಾಯಕ್ಕೆ ತುಂಬ ಹತ್ತಿರ ಇರುವಂಥ ಒಂದು ಕರ್ಮವಾಗಿದೆ. ಆದ್ದರಿಂದ ಯಾರಲ್ಲಿ ಸಾಮರ್ಥ್ಯ ಇದೆಯೋ ಅವರು ಅದನ್ನು ಮಾಡಲೇಬೇಕಾದಂತಹ ಒಂದು ಕೆಲಸವಾಗಿದೆ. ಈ ಕುರ್ಬಾನಿಗೆ ಮತ್ತು ನೀವು ಹೇಳಿದಾಗೆ ದುಲ್ಹಜ್ಜೆ 10 ದಿನ ನಡೆಸುವಂತಹ ಎಂದು ಶ್ರೇಷ್ಠ ಏನು ಹೇಳಿದ್ದೀರಿ, ಅದು ಹಜರತ್ ಇಬ್ರಾಹಿಂಗೆ ಸಂಬಂಧಿಸಿದ್ದಾಗಿದೆ. ಈ ಕುರ್ಬಾನಿಗೂ ಮತ್ತು ಹಜರತ್ ಇಬ್ರಾಹಿಂ ಅಲಿಸ್ಸಲಾಂ ಯಾವ ನಂಟಿದೆ ಮತ್ತು ಇದರ ಮಹತ್ವ ಸ್ವಲ್ಪ ತಿಳಿಸಬಹುದು? ಪವಿತ್ರ ಕುರಾನ್ ಇಬ್ರಾಹಿಂ ಅಲಿಸ್ಲಾಂರವರನ್ನು ಸಕಲ ಪ್ರವಾದಿಗಳ ಪಿತಾಮಹ ಮತ್ತು
ತನ್ನ ನಿಷ್ಠ ದಾಸರಲ್ಲಿ ಒಬ್ಬ ಮಾದರಿಯುತ ದಾಸನೆಂದು ಅದು ಪವಿತ್ರ ಕುರಾನ್ನಲ್ಲಿ ಹೇಳಲಾಗಿದೆ. ಮಾತ್ರ ಅಲ್ಲ, ಅಲ್ಲಾಹನ ಗೆಳೆಯನೆಂಬ ಬಿರುದನ್ನು ನೀಡಲಾಗಿದೆ, ಖಲೀಲುಲ್ಲಾ ಅಂತ ಅವರನ್ನು ಹೇಳಲಾಗಿದೆ. ಅದು ಯಾಕೆ ಅಂತ ಹೇಳಿದರೆ ಅದಕ್ಕೆ ಕೂಡ ಪವಿತ್ರ ಕುರಾನ್ನಲ್ಲಿ ಹೇಳಲಾಗ್ತದೆ, ನಾವು ಸತ್ಯವಿಶ್ವಾಸಿಗಳನ್ನು ಪರೀಕ್ಷಿಸುವ ಹಾಗೆ ಇಬ್ರಾಹಿಂ ಅಲೈಹಿಸ್ಸಲಾಂರವರನ್ನು ಹಲವು ವಿಧಗಳಲ್ಲಿ ನಾವು ಪರೀಕ್ಷಿಸಿದೆವು. ಅದರಲ್ಲಿ ಅವರು ತುಂಬ ಯಶಸ್ವಿಯಾಗಿ ಉತ್ತೀರ್ಣರಾದರು. ಆ ರೀತಿಯಲ್ಲಿ ಅವರು ಯಾಕೆ ಎಷ್ಟಂದರೆ ಅವರು ಈ ಸತ್ಯವಿಶ್ವಾಸಕ್ಕಾಗಿ, ಸತ್ಯಕ್ಕಾಗಿ, ಸತ್ಯಸಂಧತೆಗಾಗಿ ಅವರು ತನ್ನ ತಂದೆ ತಾಯಿಗಳನ್ನು, ಮಕ್ಕಳನ್ನು, ದೇಶವನ್ನು ತೊರೆಯಲಿಕ್ಕೆ ಸಿದ್ಧರಾದರು. ಅದೇ ಯಾವುದೇ ರೀತಿಯ ಕಾಂಪ್ರಮೈಸನ್ನು ಮಾಡಲಿಲ್ಲ. ಬದಲಾಗಿ ದೇವಾರಾಧನೆಗಾಗಿ, ಆ ಧರ್ಮದ ಕ್ಕಾಗಿ, ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ ಅವರು ಎಲ್ಲವನ್ನು ಸಹಿಸಿಕೊಂಡರು, ಎಲ್ಲವನ್ನು ತ್ಯಜಿಸಲಿಕ್ಕೆ ಅವರು ಸಿದ್ಧರಾದರು. ಎಷ್ಟರವರೆಗೆ ಅಂದರೆ ಕೊನೆಗೆ ತನ್ನ ಸ್ವಂತ ಮಗನನ್ನು, ಅದು ಕೂಡ ವೃದ್ಧಾಪ್ಯದ ಸಮಯದಲ್ಲಿ ಅವರಿಗೆ ಲಭಿಸಿದಂತಹ ಒಂದು ಮಗ, ಅವನನ್ನು ಕೂಡ ದೇವನ ಆಜ್ಞೆಯಂತೆ ಬಲಿ ಕೊಡಲಿಕ್ಕೆ ಕೂಡ ಅವರು ಸಿದ್ಧರಾದರು. ಆ ರೀತಿಯಲ್ಲಿ ಅವರು ಬಲಿ ಕೊಡಲಿಕ್ಕೆ ಸಿದ್ಧರಾದಾಗ ದೇವನು ಅವರನ್ನು ತಡೆಯುತ್ತಾನೆ. ನಿಮ್ಮ ಮಗನ ಬಲಿ ನಮಗೆ ಅಗತ್ಯ ಇಲ್ಲ, ನಾವು ನಿಮ್ಮ ದೇವನಿಷ್ಠೆಯನ್ನು ಪರೀಕ್ಷಿಸಲು ಬಯಸಿದ್ದೆವು, ಮತ್ತು ನೀವು ಈ ಒಂದು ಪರೀಕ್ಷೆಯಲ್ಲಿ ನೀವು ಸಫಲರಾಗಿದ್ದೀರಿ, ಯಶಸ್ವಿಯಾಗಿದ್ದೀರಿ. ಆದ್ದರಿಂದ ನಾವು ಕಳಿಸುವಂಥ ಒಂದು ಈ ಆಡಿನ ಮರಿ ಏನಿದೆಯೋ ಅದನ್ನು ನೀವು ಬಲಿ ಕೊಟ್ಟು ನಿಮ್ಮ ಒಂದು ಇಂಗಿತ ಇದೆ ಅದನ್ನು ಪೂರ್ತಿಗೊಳಿಸಿ ಎಂದು ಹೇಳಲಾಗ್ತದೆ. ಇದರಿಂದ ಈ ಒಂದು ಬಲಿದಾನದ ಕರ್ಮ ಅದು ಜಾರಿಗೆ ಬರುವಂಥದ್ದು. ಇಂದು ನಾವು ಕುರ್ಬಾನಿ ನೋಡುತ್ತಿರುವುದು ಒಂದು ಸಂಪ್ರದಾಯದ ಶೈಲಿಯಲ್ಲಿದೆ. ನೀವು ಇದನ್ನು ವೀಕ್ಷಕರಿಗೆ ಇದರ ನಿಜಾರ್ಥ ಮತ್ತು ಯಾವ ರೀತಿಯ ಕುರ್ಬಾನಿ ಅಲ್ಲಾಹನಿಗೆ ಇಷ್ಟ ಎಂಬುದನ್ನು ತಿಳಿಸಲಿಕ್ಕೆ ಇಚ್ಛೆಪಡುತ್ತೇವೆ. ಸಂಪ್ರದಾಯದ ವಿಷಯ ನಾವು ಹೇಳುವುದಾದರೆ, ಹಿಂದೂ ಧರ್ಮದ ಎಲ್ಲ ಆಚರಣೆಗಳು ಇದೇ ರೀತಿಯಾಗಿ ಬಿಟ್ಟಿವೆ. ಒಂದು ಆಚರಣೆಗಳು ಕಾಟಾಚಾರಕ್ಕೆ ಮಾತ್ರ, ಒಂದು ಸಂಪ್ರದಾಯದಂತೆ. ಇದರಿಂದಾಗಿಯೇ ಧರ್ಮ ಇವತ್ತು ತುಂಬ ಏನು ಹೇಳ್ತೇವೆ, ಅಪಪ್ರಚಾರಕ್ಕೆ, ಚರ್ಚೆಗೆ ಒಳಗಾಗುತ್ತಿರುವಂಥದ್ದು. ಧರ್ಮದಲ್ಲಿರುವಂಥ ಆಚರಣೆಗಳು, ಅದರ ಕೆಲವು ಸಂಪ್ರದಾಯಗಳು, ಅವುಗಳ ಹಿಂದೆ ಇರುವಂತಹ ವೈಚಾರಿಕತೆಯನ್ನು, ಅದರ ಉದ್ದೇಶವನ್ನು, ಅದರ ಮರ್ಮವನ್ನು ನಾವು ಅರಿಯಬೇಕು. ಈ ಸಂಪ್ರದಾಯಗಳು, ಈ ಆಚರಣೆಗಳು ಇರುವಂತಹದ್ದು ಮನುಷ್ಯರಲ್ಲಿ ಕೆಲವೊಂದು ಗುಣಗಳನ್ನು ಹುಟ್ಟಿಸ್ಲಿಕ್ಕಾಗಿ, ಅವರ ತರಬೇತಿಗಾಗಿ ಇರುವಂತಹ ಬೇರೆ ಬೇರೆ ಗುಣಗಳಾಗಿರುತ್ತದೆ. ಅದನ್ನು ಮರೆತು ಮನುಷ್ಯರು ಕೇವಲ ಅದನ್ನು ಕಾಟಾಚಾರಕ್ಕೆ ಒಂದು ಆಚರಣೆಯ ರೂಪದಲ್ಲಿ ಮಾಡಿದರೆ ಅದರಿಂದ ಏನು ಲಭಿಸುವುದಿಲ್ಲ. ಅದು ಕೇವಲ ಒಂದು ಎಂಜಾಯ್ಮೆಂಟು ಅಥವಾ ಒಂದು ಸಂಪ್ರದಾಯವಾಗಿಯೋ ಮಾತ್ರ ಇರ್ತದೆ. ಉದಾಹರಣೆಗೆ ಹೇಳುವುದಾದರೆ, ಈ ಒಂದು ಇಸ್ಲಾಂ ಎಂದರೆ ಏನು? ದೇವನಿಗೆ ಶರಣಾಗುವುದೆಂದರ್ಥ. ದೇವನಿಗೆ ಶರಣಾಗುವುದು ಅಂತ ಹೇಳುವಾಗ, ಈ ದೇವನಿಗೆ ಶರಣಾಗಿ ತನ್ನ ಪೂರ್ಣ ಜೀವನವನ್ನು ನಡೆಸುವುದು, ಅವನು ಒಬ್ಬ ಮುಸ್ಲಿಮನಾಗ್ತಾನೆ. ಮುಸ್ಲಿಮ್ ಅಂದರೆ ದೇವನಿಗೆ ಶರಣಾದವನು. ಅವನ ಜೀವನ ಪರ್ಯಂತ, ಜೀವನದ ಎಲ್ಲ ರಂಗಗಳಲ್ಲಿ ಅವನು ಅದಕ್ಕೆ ಬದ್ಧವಾಗಿ, ದೇವನ ಆಜ್ಞೆಗೆ ಬದ್ಧವಾಗಿ ದೇವನಿಗೆ ಶರಣಾಗಿ ಅವನು ಬಾಳಬೇಕು. ಇದಕ್ಕಾಗಿ ಒಂದು ಮಿನಿಮಮ್ 5 ಕಡ್ಡಾಯ ಕರ್ಮಗಳನ್ನು ಇಸ್ಲಾಂ ಒಬ್ಬ ಸತ್ಯವಿಶ್ವಾಸಿ ಮೇಲೆ ಹೇರುತ್ತದೆ. ಅದರಲ್ಲಿ ಪ್ರಥಮವಾಗಿ ಏನು? ನೀವು ನಮಾಜನ್ನು ಮಾಡಬೇಕಂತ. ಈ ನಮಾಜ್ ಎಂದರೇನು? ಅದನ್ನು ಮತ್ತೆ ನಾವು ತಿಳಿಯಬೇಕಾದರೆ ಅದು ನಮ್ಮ ಮೂಲಭೂತ ವಿಶ್ವಾಸವನ್ನು ನಾವು ತಿಳಿಯಬೇಕು. ಮೂಲಭೂತ ವಿಶ್ವಾಸದಲ್ಲಿ ಏನು ಇದೆ ಅಂತ ಹೇಳಿದರೆ, ಒಬ್ಬ ಇಸ್ಲಾಂ ಹೇಳುವಂತಹದ್ದು, ಈ ಲೋಕದ ಸರ್ವ ಚರಾಚರಗಳ ಸೃಷ್ಟಿಕರ್ತ ಒಬ್ಬ ದೇವನು ಮಾತ್ರ ಅಂತ. ಅವನೇ ಹುಟ್ಟಿಸಿದವನು, ಅವನೇ ಪರಿಪಾಲಕನು, ಅವನೇ ಪ್ರಭು, ಒಡೆಯನು, ಮಾಲಕನು. ಆದ್ದರಿಂದ ನಿಮ್ಮ ಆರಾಧನೆಗೆ ಅರ್ಹನಾದವನು, ನಿಮ್ಮ ನಿಶ್ಶರ್ತ ಅನುಸರಣೆಗೆ ಯೋಗ್ಯ ಅರ್ಹನಾದವನು ಆ ದೇವನು ಮಾತ್ರ. ನಿಮ್ಮ ಎಲ್ಲ
ಪೂಜೆ ಪುರಸ್ಕಾರ ಇಂಥ ಧಾರ್ಮಿಕ ವಿಧಿಗಳಿರ್ತಾರೆ ಅದೆಲ್ಲವೂ ಅಲ್ಲಾಹನಿಗೆ ಮೀಸಲಾಗಿ ಇಡಬೇಕು ಅಂತ. ಆ ನಿಟ್ಟಿನಲ್ಲಿ ಈಗ ಹೇಳಿದ ಹಾಗೆ ಸಾಮಾನ್ಯವಾಗಿ ಧರ್ಮದಲ್ಲಿ ಏನೋ ಇಂತಹ ಕರ್ಮಗಳು ಇರ್ತದೆ, ಅದರ ಅವಿಭಾಜ್ಯ ಅಂಶಗಳಾಗಿ ಯಾವುದೇ ಧರ್ಮ ಇದ್ದರೂ ಏನು ಅದರಲ್ಲಿ ಆರಾಧ್ಯನ ಮುಂದೆ ಬಾಗುವಂತಹದ್ದು, ಸಾಷ್ಟಾಂಗವೆರಗುವಂತಹದ್ದು, ಅದಕ್ಕೆ ಹರಕೆ ಸಲ್ಲಿಸುವಂತಹದ್ದು, ಅದಕ್ಕಾಗಿ ಬಲಿದಾನ ನೀಡುವಂತಹದ್ದು. ಈ ಎಲ್ಲ ಕರ್ಮಗಳು ಇಸ್ಲಾಂ ಬಯಸುವುದೇನೆಂದರೆ ಅದು ಕೇವಲ ಏಕೈಕನಾದ ದೇವನಾದ ಅಲ್ಲಾಹನಿಗೆ ಮೀಸಲಿಡಬೇಕು. ಅದು ಬೇರೆ ಯಾವರ ಸಂತುಷ್ಟಿಗಾಗಿಯೋ ಬೇರೆ ಯಾವುದೇ ಉದ್ದೇಶಕ್ಕಾಗಿ ಅದನ್ನು ಮಾಡಬಾರದು ಅಂತ ಒಂದನೇದಾಗಿ. ಎರಡನೇದಾಗಿ ಏನು, ನಿಮ್ಮನ್ನು ಸೃಷ್ಟಿಸಿದಂತಹ ದೇವನಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕಾಗಿ ನಿಮಗೆ ಏನೆಲ್ಲ ದೇವನು ಕೊಟ್ಟಿದ್ದಾನೋ ಅದರ ಉಪಯೋಗವನ್ನು ಮಾಡುವುದು ಆಗಲಿ ಅಥವಾ ಅದನ್ನು ಸಮರ್ಪಿಸುವುದಾಗಲಿ ಅದು ದೇವನಿಗೆ ಆಗಿರಬೇಕು. ನೀವು ಸಮರ್ಪಿಸುವುದಾದರೆ ದೇವನಿಗೆ ಸಮರ್ಪಿಸಿ, ಅದರ ಕೃತಜ್ಞತೆ ಸಲ್ಲಿಸುವುದಾದರೆ ಅದು ದೇವನಿಗೆ ಕೃತಜ್ಞತೆ ಸಲ್ಲಿಸಬೇಕು ಅಂತ, ಅದರ ಕೃತಜ್ಞತೆಯನ್ನು ಇನ್ನಾರಿಗೂ ಸಲ್ಲಿಸಬಾರದು ಅಂತ. ಉದಾಹರಣೆಗೆ ಕೆಲವು ದೇವನು ಸೃಷ್ಟಿಸಿರುವಂತಹ ಸೃಷ್ಟಿಯಿಂದ ನಾವು ಕೆಲವು ಪ್ರಯೋಜನಗಳನ್ನು ಪಡೆಯುತ್ತೇವೆ. ಆ ಪ್ರಯೋಜನಗಳನ್ನು ಪಡೆಯುವಾಗ ಆ ವಸ್ತುವಿನ ವಿಶೇಷತೆ ಅಲ್ಲ, ಅದು ದೇವನು ಅದರಲ್ಲಿ ಸೃಷ್ಟಿಸಿರುವಂತಹ ವಿಶೇಷತೆಯಿಂದಾಗಿ ಆ ಪ್ರಯೋಜನವನ್ನು ನಮಗೆ ಇಟ್ಟಿರುವುದರಿಂದಾಗಿ ನಮಗೆ ಪ್ರಯೋಜನ ಪಡೆಯಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಆ ಪ್ರಯೋಜನವನ್ನು ಆ ಸೃಷ್ಟಿಗೆ ನೀಡಬಾರದು. ಉದಾಹರಣೆಗೆ ನಮಗೆ ಒಂದು ಪ್ರಾಣಿಯಿಂದ ಹಾಲು ಮತ್ತು ಮಾಂಸ, ಅದರ ಚರ್ಮ ಇದೆಲ್ಲ ಉಪಯೋಗಕ್ಕೆ ಬರ್ತದೆ. ಆದ್ದರಿಂದ ಅದರ ಕೃತಜ್ಞತೆ ನಾವು ಸಲ್ಲಿಸಬೇಕಾದದ್ದು ದೇವನಿಗೆ ಅಂತ, ಅದನ್ನು ಸೃಷ್ಟಿಸಿದಂತಹ ದೇವರಿಗೆ ಅಲ್ಲದೆ ಆ ಸೃಷ್ಟಿಗೆ ಅಲ್ಲ ಅಂತ. ಆ ನಿಟ್ಟಿನಲ್ಲಿ ಈ ಒಂದು ಬಲಿದಾನದಲ್ಲಿ ಈ ವಿವಿಧ ಕರ್ಮಗಳೆಲ್ಲ ಹಿಂದೆ ಇರುವಂಥದ್ದು ಅದೇ ಆಗಿರುತ್ತೆ. ಉದಾಹರಣೆಗೆ ಈಗ ಸಾಷ್ಟಾಂಗವೆರಗುವುದು ಅಥವಾ ಬಾಗುವುದು ಇದರ ಪ್ರತೀಕ ನಮಾಜ್ ಆಗಿರುತ್ತದೆ. ಇದು ನಮಗೆ ದೇವನು ಕೊಟ್ಟಿರುವಂಥ ಈ ನಮ್ಮ ದೇಹ ಒಂದು ಸಂತುಲಿತವಾದಂತಹ ಪರಿಪೂರ್ಣವಾದಂತಹ ಒಂದು ಸುಂದರವಾದಂತಹ ಈ ದೇವ ಅಲ್ಲಾಹನು ನಮಗೆ ಏನು ಕೊಟ್ಟಿದ್ದಾನೋ ಅದಕ್ಕೆ ನಾವು ಕೃತಜ್ಞತೆ ಸಲ್ಲಿಸುವುದಕ್ಕಾಗಿ ನಾವು ಅವನ ಮುಂದೆ ಬಾಗುತ್ತೇವೆ, ಅವನಿಗೆ ಸಾಷ್ಟಾಂಗವೆರಗುತ್ತೇವೆ. ಈ ರೀತಿಯಲ್ಲಿ ಅದು ಈ ಒಂದು ನಮಾಜ್ ಎಂಬುದು ಈ ಒಂದು ನಮ್ಮ ದೇಹದ ಬಲಿದಾನ ಆಗಿದೆ. ಅದೇ ರೀತಿ ಉಪವಾಸ ಆಚರಣೆ ಕೂಡ ಅದು ದೇಹದ ಒಂದು ಬಲಿದಾನ. ಇನ್ನು ದೇವನು ನಮಗೆ ನೀಡಿರುವಂಥ ಸಂಪತ್ತಿನ ಬಗ್ಗೆ ದೇವನು ಹೇಳ್ತಾನೆ, ಅದು ನಾವು ಸಂಪಾದಿಸಿದ್ದಾಗಿರಲಿ ಅಥವಾ ನಮಗೆ ವಾರಿಸಿನಿಂದ ಸೊತ್ತಿನ ಹಾಗೆ ಸಿಕ್ಕಿದ್ದಾಗಿರಲಿ ಅಥವಾ ಯಾರಿಂದಲೇ ಗಿಫ್ಟ್ ಆಗಿ ಸಿಕ್ಕಿದ್ದಾಗಿರಲಿ, ಅದೆಲ್ಲವೂ ನಮಗೆ ದೇವನು ಹೇಳುವಂಥದ್ದು ಅದು ನಾನು ನಿಮಗೆ ದಯಪಾಲಿಸಿದ್ದು ಅಂತ. ಇದು ದೇವನು ದಯಪಾಲಿಸಿದ್ದ ಕೃಪೆಯಾಗಿದೆ. ಅದಕ್ಕೆ ಕೃತಜ್ಞತೆ ಸಲ್ಲಿಸುವುದು ಹೇಗೆ ಅಂತ ಹೇಳಿದರೆ ಅದಕ್ಕಾಗಿ ಇಸ್ಲಾಮಿನಲ್ಲಿ ಜಕಾತನ್ನು ಕಡ್ಡಾಯಗೊಳಿಸಿದ್ದು ಮತ್ತು ಇತರ ಕೆಲವು ದಾನ ಧರ್ಮಗಳು ಐಚ್ಛಿಕವಾದಂಥ ಸದಖಾ ಅಂತ ಹೇಳ್ತೇವೆ, ಇದನ್ನು ಮಾಡುವಂಥದ್ದು ಇದು ಸಂಪತ್ತಿನ ಬಲಿದಾನವಾಗಿರುತ್ತದೆ. ಅದೇ ರೀತಿಯಲ್ಲಿ ನಮಗೆ ದೇವನು ಕೊಟ್ಟಿರುವಂಥ ದಯಪಾಲಿಸಿರುವಂಥ ಹಲವಾರು ಪ್ರಾಣಿಗಳು, ಅವುಗಳಿಂದ ನಾವು ಕೆಲವಿಂದ ಆಹಾರವನ್ನು ಪಡೆಯುತ್ತೇವೆ, ಕೆಲವಿಂದ ಉಡುಪಿಗಾಗಿ ಅದನ್ನು ಉಪಯೋಗಿಸ್ತೇವೆ, ಕೆಲವು ನಮ್ಮ ಸಾರಿಗೆಗಾಗಿ ಕೃಷಿಗಾಗಿ ಬಳಸಲ್ಪಡುತ್ತದೆ. ಈ ಪ್ರಾಣಿಗಳಿಗೆ ಕೂಡ ಈ ಪ್ರಾಣಿಗಳ ಬಗ್ಗೆ ನಿಮಗೆ ಕೃತಜ್ಞತೆ ಸಲ್ಲಿಸಬೇಕಾದ್ದು ಆ ಸೃಷ್ಟಿಕರ್ತನಿಗೆ. ಅದು ಹೇಗೆ ಅಂತ ಹೇಳಿದರೆ ನೀವು ಆಹಾರಕ್ಕಾಗಿ ಕೂಡ ಈ ಪ್ರಾಣಿಗಳನ್ನು ಕೊಯ್ಯುವಾಗ ಆ ದೇವನ ಹೆಸರನ್ನು ಉಚ್ಚರಿಸಿ ನೀವು ಕೊಯ್ಯಬೇಕು, ಅದನ್ನು ದಿಬಾ ಮಾಡುವುದು ಅಂತ ಹೇಳಲಾಗ್ತಾರೆ. ಮತ್ತು ಎರಡನೇದಾಗಿ ಅದನ್ನು ಈ ಒಂದು ಬಲಿದಾನ ಮಾಡುವುದಾದರೆ ಬಲಿ ನೀಡುವುದಾದರೆ ಅದು ಆ ದೇವನಿಗೆ ಮಾತ್ರ ಅದಕ್ಕನ್ನು ಬಲಿ ನೀಡಬೇಕು ಅಂತ. ಈ ರೀತಿಯಲ್ಲಿ ಈ ಒಂದು ಬಲಿದಾನದ ಕ್ರಿಯೆ ಏನಿದೆಯೋ ಅದು ಧರ್ಮದ ಈ ಬೇರೆ ಬೇರೆ ಆಚರಣೆಗಳಿವೆ, ಅದರ ಹಿಂದೆ ಇಂತಹ ಉದ್ದೇಶ ಇರ್ತದೆ. ಅದು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಅದರಂತೆ ನಡೆಯದೇ ಇದ್ದರೆ ನಾವು ಕೇವಲ ಆ ಕರ್ಮವನ್ನು ಕಾಟಾಚಾರಕ್ಕಾಗಿ ನಿರ್ವಹಿಸಿ ಬಿಡ್ತೇವೆ. ಅದರಿಂದ ನಾವೇನು ಅರ್ಥ ಮಾಡಿಕೊಳ್ಬೇಕು, ನಮ್ಮ ಜೀವನದಲ್ಲಿ ಏನನ್ನು ನಾವು ರೂಢಿಸಿಕೊಳ್ಳಬೇಕು, ಅದು ನಮಗೆ ಸಾಧ್ಯವಾಗುವುದಿಲ್ಲ. ಅದು ಮಾಡದೇ ಇರುವಾಗ ನಾವು ಮತ್ತೆ ಪಥಭ್ರಷ್ಟಗೊಳ್ಳುತ್ತೇವೆ. ಧರ್ಮದ ಸರಿಯಾದ ಮರ್ಮ ಅರ್ಥವನ್ನು ತಿಳಿಲಿಕ್ಕಾಗಿ ಈ ಆಚರಣೆಗಳಲ್ಲಿರುವಂಥ ಮರ್ಮವನ್ನು ಕೂಡ ನಾವು ಚೆನ್ನಾಗಿ ಅರಿತು ಅದನ್ನು ನಿರ್ವಹಿಸಬೇಕಾದ. ಈ ಕುರ್ಬಾನಿಯ ವಿವಿಧ ರೀತಿಯನ್ನು ನಮಗೆ ವಿವರಿಸಿದೆ. ಈ ದುಲ್ಹಜ್ಜಿ ತಿಂಗಳಲ್ಲಿ ನಾವು ಹೆಚ್ಚು ಚರ್ಚೆಗೆ ಒಳಪಡುವುದು ಈ ಪ್ರಾಣಿ ಬಲಿ. ಈ ಪ್ರಾಣಿ ಬಲಿಯನ್ನು ನೀಡಿದಂತಹ ತಕ್ಷಣ ಅದು ಬಡವರಿಗೆ ವಿತರಿಸುವಂತಹ ಸ್ಥಿತಿ ಇದೆ. ಈ ಕರ್ಮದಿಂದ ಸಮಾನತೆ ಸಹಾನುಭೂತಿ ಇದೆ ಅಂತ ತಿಳಿಸಲಾಗ್ತದೆ. ಅದು ಯಾವ ರೀತಿ ಎಂಬುದನ್ನು ವೀಕ್ಷಕರಿಗೆ ತಿಳಿಸಬಹುದಾ? ಬಲಿದಾನದ ಬಗ್ಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಮಗೆ ಕಲಿಸಿಕೊಟ್ಟಂಥದ್ದೇನಂತ ಹೇಳಿದರೆ, ಒಂದು ಪ್ರಾಣಿಯನ್ನು ನೀವು ಬಲಿ ನೀಡುವಾಗ ಅದರ ಮಾಂಸವನ್ನು
ನೀವು 3 ಪಾಲು ಮಾಡಬೇಕು. ಒಂದು ಪಾಲು ನಿಮ್ಮ ಮನೆಯವರಿಗಾಗಿ, ಕುಟುಂಬ ಸದಸ್ಯರಿಗಾಗಿ, 2ನೇ ಪಾಲು ನಿಮ್ಮ ನೆಂಟರಿಷ್ಟರು ಗೆಳೆಯರಿಗಾಗಿ, 3ನೇ ಪಾಲು ಈ ಸಮಾಜದಲ್ಲಿರುವಂಥ ಬಡಬಗ್ಗರಿಗೆ, ಅಪೇಕ್ಷಿತರು ಅಥವಾ ಅಪೇಕ್ಷೆ ಇಲ್ಲದೆ ಕೂಡ ಆದರೆ ಬೇಡುವುದಿಲ್ಲ, ಆದರೆ ಅವರಿಗೆ ಅಗತ್ಯ ಇರ್ತದೆ, ಅರ್ಹರಾಗಿರೋ ಬಡವರು ಅಂಥವರಿಗೆ ಕೊಡಬೇಕು ಅಂಥೇಳಿ. ಈ ರೀತಿಯಲ್ಲಿ ಈ ಬಲಿದಾನ 2 ರೀತಿಯಲ್ಲಿ ಮಾಡಲಾಗ್ತದೆ. ಒಂದು ಹಜ್ಜಿಗೆ ಹೋಗುವಂತಹ ಹಜ್ಜಿಗಳು, ಅದು ಹಜ್ಜಿನ ಒಂದು ಕರ್ಮದ ಭಾಗವಾಗಿ ಅದನ್ನು ನಿರ್ವಹಿಸ್ತಾರೆ. ಹಜ್ಜಿಗೆ ಹೋಗದವರ ತಮ್ಮ ತಮ್ಮ ಪ್ರದೇಶದಲ್ಲಿರುವಂಥ ಮುಸ್ಲಿಮರ ಮೇಲೆ ಈದ್ನ ದಿನದಂದು ಇದು ಕಡ್ಡಾಯಗೊಳಿಸಲಾಗಿದೆ. ನಮ್ಮ ಇಸ್ಲಾಮಿನಲ್ಲಿ 2 ಹಬ್ಬಗಳಿವೆ. ಈ 2 ಹಬ್ಬಗಳಲ್ಲಿಯೂ ಇರುವಂತಹ ಪ್ರಮುಖ ಅಂಶ ಏನಂತ ಹೇಳಿದರೆ, ಒಂದು ದೇವಾರಾಧನೆ, ಸಾಮೂಹಿಕ ನಮಾಜು, 2ನೇದು ಬಡವರೊಂದಿಗೆ ಸಹಾನುಭೂತಿ. ಅದಕ್ಕಾಗಿ ಈದ್ ಉಲ್ ಫಿತ್ರ್ ಅಂತ ರಂಜಾನ್ನ ನಂತರ ನಡೆಯುವಂಥ ಈದ್ನಲ್ಲಿ ಮೊದಲು, ನಮಾಜಿಗಿಂತ ಮೊದಲು ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಸದಸ್ಯರಿದ್ದಾರೋ, ನೀವು ಸಾಮರ್ಥ್ಯವಂತರಂದಾದರೆ ಅಷ್ಟು ಸದಸ್ಯರ ಪರವಾಗಿ ಒಂದು ದಿನದ ಊಟದ ವ್ಯವಸ್ಥೆಯನ್ನು ನೀವು ಅಷ್ಟೇ. ಉದಾಹರಣೆಗೆ ಒಂದು ಫ್ಯಾಮಿಲಿಯಲ್ಲಿ 5 ಮಂದಿ ಇದ್ದಾರೆ ಅಂದರೆ ನಾನು 5 ಮಂದಿಗೆ ಊಟದ ವ್ಯವಸ್ಥೆ, ಇತರ ಬಡವರ ಒಂದು 5 ಮಂದಿಯ ಊಟದ ವ್ಯವಸ್ಥೆಯನ್ನು ನಾವು ಮಾಡಬೇಕು. ಅದರ ನಂತರವೇ ನಾನು ನಮಾಜಿಗೆ ಬರಬೇಕು ಮಸೀದಿಗೆ. ಮತ್ತು ಈ ಬಕ್ರೀದ್ನಲ್ಲಿ ಅಥವಾ ಈದುಲ್ ಅಧಾ ಎಂದು ನಾವು ಹೇಳಲಾಗ್ತದೆ, ಈ ಜುಲ್ಹಜ್ನ, ಇದರಲ್ಲಿ ಸ್ವಲ್ಪ ಅದು ವಿರುದ್ಧವಾಗಿದೆ. ಅದೇನೆಂದರೆ, ಮೊದಲು ನಾವು ನಮಾಜ್ ಮಾಡಬೇಕು, ನಮಾಜಿನ ನಂತರ ನಾವು ಬಲಿದಾನ ಕೊಡಬೇಕು. ಬಲಿದಾನ ಕೊಟ್ಟ ಅಂತಹ ಪ್ರಾಣಿಯ ಅದು ಈದಿನ ದಿನದಂದು ಮಾಡ್ಬೋದು, 3 ದಿನಗಳವರೆಗೆ, ಇನ್ನು ನಂತರದ 3 ದಿನಗಳ ಕೂಡ ಅವಕಾಶ ಇದೆ, 13ನೇ ದಿನದವರೆಗೆ ಕೂಡ, 10 ರಿಂದ 13. ಆ ಪ್ರಾಣಿಯ ಮಾಂಸವನ್ನು ನೀವು ಈ ರೀತಿಯಲ್ಲಿ ಬಡವರಲ್ಲಿ ವಿತರಿಸಬೇಕು ಅಂತ. ಈ ರೀತಿಯಲ್ಲಿ ಈ 2 ಹಬ್ಬದಲ್ಲಿ ಈ ಒಂದು ಆಹಾರದ ವಿತರಣೆ ಏನಿದೆಯೋ, ಅಲ್ಲಿ ಆಹಾರದ ಇತರ ಸಾಮಗ್ರಿಗಳು, ಸಾಮಾನ್ಯವಾಗಿ ಹುಟ್ಟುವಂಥ ಅಕ್ಕಿ ಆಗಲಿ, ಇದು ಗೋಧಿ ಆಗಲಿ ಅಂಥದ್ದನ್ನು, ಮತ್ತು ಇದರಲ್ಲಿ ಮಾಂಸ, ಇದು ನಮ್ಮ ಒಂದು ಪ್ರಮುಖ ಆಹಾರವನ್ನು ಈದಿನ ದಿನದಂದು ನಾವು ಸಮಾಜದ ಇತರ ಜನರೊಂದಿಗೆ, ಸಮುದಾಯದ ಇತರ ಜನರೊಂದಿಗೆ ಹಂಚಿಕೊಳ್ಳುವಂಥದ್ದು. ಮತ್ತು ನಾವು ಸಂತೋಷವನ್ನು ಆಚರಿಸುವಾಗ ನಮ್ಮ ಸಮಾಜದಲ್ಲಿ, ನಮ್ಮ ನೆರೆಕೆರೆಯಲ್ಲಿ ಯಾರೂ ಕೂಡ ಆ ಸಂತೋಷವನ್ನು ಆಚರಿಸದೇ ಇರಬಾರದು. ಈ ಸಂತೋಷ ಎಲ್ಲವೂ ಕೂಡ ಹಂಚುವಂತಾಗಬೇಕು, ಎಲ್ಲರೂ ಜೊತೆಯಾಗಿ ಸಂತೋಷವನ್ನು ಆಚರಿಸುವಂತಾಗಬೇಕು ಎಂಬಂತಹ ಒಂದು ಈ ಸಂದೇಶ, ಈ ಒಂದು ಹಬ್ಬದ ಸಂದೇಶ ಆಗಿರುತ್ತದೆ. 2ರಲ್ಲಿಯೂ ಕೂಡ ನಾವು ಸಾಮೂಹಿಕವಾಗಿ, ನಾವು ಜೊತೆಯಾಗಿ ಸುಖ ದುಃಖಗಳಲ್ಲಿ ಭಾಗವಹಿಸುವಂತಹ ಒಂದು ಪ್ರಕ್ರಿಯೆಗೆ ನಿರಂತರವಾಗಿ ನಡೆಯುವಂತೆ ಪ್ರೇರೇಪಿಸುವಂತಹ, ವರ್ಷದಲ್ಲಿ 2 ಸಲ ಇದು ನಮ್ಮನ್ನು ನೆನಪಿಸುವಂತಹ ಒಂದು ಕ್ರಿಯೆಯಾಗಿದೆ. ಆ ನಿಟ್ಟಿನಲ್ಲಿ ಇಂತಹ ಒಂದು ಸಮಾಜದಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಸೌಹಾರ್ದತೆಗಳು ನೆಲೆಸಲಿಕ್ಕೆ ಸಾಧ್ಯ. ಮತ್ತು ಇಂತಹ ಒಂದು ಕೊಡುಕೊಳ್ಳುವಿಕೆ, ಪರಸ್ಪರ ಸಹಕಾರವಿರುವಂತಹ ಒಂದು ಸಮಾಜದಲ್ಲಿ, ನೆರೆಕೆರೆಯಲ್ಲಿ ಇದು ಸಂಘರ್ಷಗಳು ಮತ್ತು ಶತ್ರುತ್ವ, ವೈಮನಸ್ಸು ಇದೆಲ್ಲ ಉಂಟಾಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇದು ಸಮಾಜದ ಒಂದು ಸೌಹಾರ್ದತೆಗೆ, ಶಾಂತಿಗೆ ಕೂಡ ತುಂಬ ಪ್ರೋತ್ಸಾಹದಾಯಕವಾದಂತಹ ಒಂದು ಪ್ರಕ್ರಿಯೆಯಾಗಿದೆ. ಈ ತಿಂಗಳಲ್ಲಿ ಹೆಚ್ಚಾಗಿ ನಾವು ಎಲ್ಲ ವಾಟ್ಸಪ್ಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗಿ ಕುರ್ಆನಿನ ಒಂದು ಆಯತ್ತು ಚರ್ಚೆ ಆಗ್ತದೆ. ದೇವನಿಗೆ ರಕ್ತವಾಗಲಿ ಮಾಂಸವಾಗಲಿ ಅಗತ್ಯವಿಲ್ಲ ಅಂತ. ಮತ್ತೆ ರಕ್ತವನ್ನು, ಮಾಂಸವನ್ನು ಇಲ್ಲಿ ಹರಿಸಲಾಗ್ತಾ ಇದೆ. ಇದರ ಬಗ್ಗೆ ಏನು ಹೇಳ್ತೀರಿ? ಪವಿತ್ರ ಖುರಾನ್ನಲ್ಲಿರುವಂತಹ ಒಂದು ಸೂಕ್ತ, ಅದು ಲನ್ ಯನಾಲುಲ್ಲಾಹು ಲುಹೂಮುಹಾ ವಲಾ ದಿಮಾವುಹಾ ವಲಾಕಿನ್ ಯನಾಲುಹು ತಕ್ವಾ ಮಿನ್ಕುಮ್. ಅಂದರೆ ನಿಮ್ಮ ರಕ್ತವಾಗಲಿ, ನಿಮ್ಮ ಪ್ರಾಣಿಯ ರಕ್ತವಾಗಲಿ ಅಥವಾ ಅದರ ಮಾಂಸವಾಗಲಿ, ಅದು ದೇವನು ಬಯಸುವಂಥದ್ದು ಅಲ್ಲ, ಅದು ದೇವನಿಗೆ ಅಗತ್ಯವೂ ಇಲ್ಲ, ಅದು ತಲುಪುವುದೂ ಇಲ್ಲ. ಆದ್ದರಿಂದಲೇ ಅದನ್ನು ರಕ್ತ ಹೇಗೂ ನಿಷಿದ್ಧವಾಗಿರುವಂಥದ್ದು, ಅದು ಹರಿದು ಹೋಗುತ್ತದೆ. ಮಾಂಸವನ್ನು ಜನರಿಗೆ ಪ್ರಯೋಜನಕ್ಕಾಗಿ ಅದನ್ನು ಹಂಚುವಂಥ ಇದನ್ನು ಆಜ್ಞಾಪಿಸಲಾಗಿದೆ. ಇನ್ನು ದೇವನಿಗೆ ಏನು ತಲುಪ್ತದೆ ಅಂತ ಹೇಳಿದರೆ, ಅದು ನಿಮ್ಮ ನಿಷ್ಠೆ. ದೇವನ ಆಜ್ಞೆಯ ಪಾಲನೆಯಲ್ಲಿ ನಾವು ಈ ಒಂದು ಕ್ರಿಯೆಯನ್ನು ಮಾಡಲಿಕ್ಕೆ ನಾವು ತೊಡಗುತ್ತೇವೆ, ಸಿದ್ಧರಾಗುತ್ತೇವೆ. ಅದರಲ್ಲಿ ದೇವನ ಒಂದು ನಿಶ್ಶರ್ತ ಅನುಸರಣೆಯ ಒಂದು ತರಬೇತಿಯಾಗಿರುತ್ತದೆ. ಅದು ಯಾಕೆ ಏನು ಅಂತ ಕೇಳಲಿಕ್ಕೆ ಹೋಗೋದಿಲ್ಲ.
ಬದಲಾಗಿ ದೇವನು ಆಜ್ಞಾಪಿಸಿದ್ದಾನೆ ಎಂಬ ನೆಲೆಯಲ್ಲಿ ನಾವು ಆ ಒಂದು ಕ್ರಿಯೆಯನ್ನು ಮಾಡುತ್ತೇವೆ. ಆಗ ಅದರ ಹಿಂದೆ ಇರುವಂತಹದ್ದು ದೇವನ ಮೇಲೆ ಇರುವಂತಹ ನಮ್ಮ ವಿಶ್ವಾಸ, ನಮ್ಮ ಸಂಪ್ರೀತಿ, ಅವನ ಸಂಪ್ರೀತಿಯನ್ನು ಗಳಿಸುವಂತಹ ಉದ್ದೇಶದಿಂದ ಅವನ ಆಜ್ಞೆಯನ್ನು ಪಾಲಿಸುವಂತಹದ್ದು ಎಂಬಂತಹ ಆ ಒಂದು ಮನೋಭಾವ ನಮ್ಮಲ್ಲಿ ಏನಿದೆಯೋ, ಆ ನಮ್ಮ ದೇವ ನಿಷ್ಠೆ ಏನಿದೆಯೋ ಅದು ದೇವನು ನಮ್ಮನ್ನು ಪರೀಕ್ಷಿಸಲಿಕ್ಕೆ ಬಯಸ್ತಾನೆ. ಅದು ಈ ಒಂದು ಕ್ರಿಯೆಯಿಂದ ಆಗುವುದೇ ಅಲ್ಲದೆ ಈ ಕ್ರಿಯೆಯ ಮೂಲಕ ಏನು ಅದು ದೇವನಿಗೆ ರಕ್ತ ತಲುಪಿಸುವುದಾಗಲಿ ಅಥವಾ ಮಾಂಸ ತಲುಪಿಸುವುದಾಗಲಿ ಅದರ ಉದ್ದೇಶ ಅಲ್ಲ ಅಂತ ಹೇಳಿರುವಂಥದ್ದು. ಈ ಕುರ್ಬಾನಿಯ ಈ ಸಂದರ್ಭದಲ್ಲಿ ನೀವು ಯುವಕರಿಗೆ ಅದರ ಧಾರ್ಮಿಕ ವಿಧಿಯನ್ನು ಮತ್ತು ಯಾವ ರೀತಿ ನಾವು ಈ ಸಮಾಜದಲ್ಲಿ ಈ ಸಂದರ್ಭದಲ್ಲಿ ವ್ಯವಹರಿಸಬೇಕು, ಏನು ಸಂದೇಶವನ್ನು ನೀಡಲಿಕ್ಕೆ ಬಯಸ್ತೀರಿ? ನಮ್ಮ ಯುವಕರು ವಿಶೇಷವಾಗಿ ಈ ಕುರ್ಬಾನಿಯನ್ನು ಸರಿಯಾಗಿ ಅರಿಯಬೇಕಾದರೆ ಇದನ್ನು ಪ್ರವಾದಿ ಇಬ್ರಾಹಿಂ ಅಲೈಹಿಸ್ಸಲಾಂರವರ ಜೀವನವನ್ನು ಸಂಪೂರ್ಣವಾಗಿ ನಾವು ಅಭ್ಯಸಿಸಬೇಕು, ಅಧ್ಯಯನ ಮಾಡಬೇಕು. ಯಾಕೆಂದರೆ ಇದು ಅವರ ಜೀವನದೊಂದಿಗೆ ತುಂಬ ಗಾಢವಾದ ಸಂಬಂಧವುಳ್ಳಂಥದ್ದು. ಈಗಾಗಲೇ ನಾನು ಹೇಳಿದ ಹಾಗೆ ಇಬ್ರಾಹಿಂ ಅಲೈಹಿಸ್ಸಲಾಂರವರನ್ನು ಪವಿತ್ರ ಕುರಾನ್ನಲ್ಲಿ ಅಲ್ಲಾಹನು ನಮಗೆ ಪರಿಚಯಿಸುವಂತಹದ್ದು ಒಬ್ಬ ಮಾದರಿಯುತ ದಾಸ. ಅವನ ಮಾರ್ಗದಲ್ಲಿ ನೀವು ಅವನನ್ನು ಅನುಸರಿಸಿದರೆ ನಾನು ಕೂಡ ನಿಮ್ಮಿಂದ ಕೊಂಡುಕೊಳ್ಳುವೆನು ಎಂಬಂತಹ ಒಂದು ಸಂದೇಶವನ್ನು ಪರೋಕ್ಷವಾಗಿ ಅಲ್ಲಾಹನು ನೀಡ್ತಾ ಇದ್ದಾನೆ. ಅವನು ಹೇಳಿರುವಂಥದ್ದು, ನಾನು ಇಬ್ರಾಹಿಮರನ್ನು ಮಾನವ ಕುಲದ ನಾಯಕನನ್ನಾಗಿ ಮಾಡಿದ್ದೇನೆ ಅಂತ. ನಾವು ಸಾಮಾನ್ಯವಾಗಿ ನಮ್ಮ ಯುವಕರಲ್ಲೆಲ್ಲ ನಮ್ಮ ನಾಯಕನಾಗುವಂತಹ ಒಂದು ಇದಿರ್ತದೆ, ಆಸೆ, ಆಕಾಂಕ್ಷೆಗಳು, ಲವಲವಿಕೆಗಳು. ಆ ನಿಟ್ಟಿನಲ್ಲಿ ನಾವು ನಿಜವಾದ ನಾಯಕನು ಯಾರು ಎಂಬುದನ್ನು ಪವಿತ್ರ ಕುರಾನ್ ಹೇಳುವಂಥದ್ದು ಅದು ಇಬ್ರಾಹಿಂ ಅಲೈಹಿಸ್ಸಲಾಂ ಆಗಿದ್ದಾರೆ. ಯಾಕೆ ಅಂತ ಹೇಳಿದರೆ ಅವರು ಸತ್ಯಸಂಧತೆಯಲ್ಲಿ ನ್ಯಾಯಕ್ಕಾಗಿ ಎಂದೂ ಕೂಡ ಯಾವುದೇ ರೀತಿಯ ಕಾಂಪ್ರಮೈಸ್ ಮಾಡಿದವರಲ್ಲ. ಏಕದೇವಾರಾಧನೆಗಾಗಿ ಆ ಮಾರ್ಗದಲ್ಲಿ ಸ್ಥಿರವಾಗಿದ್ದುಕೊಂಡು ಸಕಲವನ್ನು ಲೌಕಿಕವಾದಂತಹ ಮನುಷ್ಯನಿಗೆ ಪ್ರಿಯವಾಗುವ ಈ ಲೋಕದಲ್ಲಿ ಪ್ರಿಯವಾಗುವಂಥ ಎಲ್ಲ ವಸ್ತುಗಳನ್ನು ಆ ಒಂದು ದೇವನಿಷ್ಠೆಗಾಗಿ ಅವರು ಅದನ್ನು ಬಲಿ ಕೊಡಲಿಕ್ಕೆ ಸಿದ್ಧರಾದರು. ಇದೇ ಸಂದೇಶ ನಮ್ಮ ಯುವಕರಿಗೆ ಇರುವಂಥದ್ದು. ನಾವು ದೇವನ ಮೇಲೆ ವಿಶ್ವಾಸವಿರಿಸುವವರಾಗುವಾಗ ಈ ಒಂದು ಜೀವನ ನಮ್ಮದೇನಿದೆಯೋ ಅದು ತಾತ್ಕಾಲಿಕ ಜೀವನ. ಇದು ನಮ್ಮ ಕರ್ಮಭೂಮಿ, ಇದು ನಮ್ಮ ಪ್ರತಿಫಲವನ್ನು ನಾವು ಗಳಿಸುವಂಥ ಭೂಮಿ ಅಲ್ಲ. ಈ ಭೂಮಿಯ ಇದು ನಮ್ಮ ಕರ್ಮರಂಗ ಆಗಿರುತ್ತದೆ. ಇದಕ್ಕೆ ಪ್ರತಿಫಲ ನಮಗೆ ಸಿಗುವಂಥ ಒಂದು ನಮ್ಮ ಮರಣಾನಂತರದ ಜೀವನ ಇದೆ. ಆ ಜೀವನಕ್ಕೆ ನಾವು ಆದ್ಯತೆಯನ್ನು ಕೊಟ್ಟು ಅದಕ್ಕಾಗಿ ಈ ಲೋಕದ ಜೀವನವನ್ನು ಬಲಿಕೊಡಲಿಕ್ಕೆ ಅಗತ್ಯ ಇದ್ದರೆ ಅದನ್ನು ನಾವು ಬಲಿಕೊಡಲಿಕ್ಕೆ ನಾವು ಸಿದ್ಧರಾಗಬೇಕು, ಇಬ್ರಾಹಿಂ ಅಲೈಹಿಸ್ಸಲಾಂರವರು ತೋರಿಸಿದ ಹಾಗೆ. ಆದ್ದರಿಂದ ಇಲ್ಲಿ ಬರಬಹುದಂತಹ ಏನೆಲ್ಲ ಸಂಕಷ್ಟಗಳು ಈ ಮಾರ್ಗದಲ್ಲಿ ಅಥವಾ ಏನಾದರೂ ಉಪದ್ರವಗಳು ಇದೆಲ್ಲವುಗಳನ್ನು ನಾವು ಸಹಿಸಿಕೊಂಡು ಹೋಗಬೇಕು. ಯಾಕೆಂದರೆ ಇದೆಲ್ಲವೂ ತಾತ್ಕಾಲಿಕವಾದಂಥದ್ದು, ಕ್ಷಣಿಕವಾದಂಥದ್ದು. ಇದನ್ನು ನಾವು ತಾತ್ಕಾಲಿಕವಾಗಿ ಸಹಿಸಿಕೊಂಡು ಇದನ್ನೆಲ್ಲ ನಾವು ತ್ಯಾಗ ಮಾಡಿದರೆ ಆ ಮರಣಾನಂತರದ ಶಾಶ್ವತ ಜೀವನದಲ್ಲಿ ನಮಗೆ ಒಂದು ಉನ್ನತವಾದಂತಹ ಸ್ಥಾನ ನಮಗೆ ಸಿಗಲಿಕ್ಕೆ ಸಾಧ್ಯತೆ ಉಂಟು, ಇಹಪರಗಳಲ್ಲಿ ಯಶಸ್ವಿ ಸಿಗಲಿಕ್ಕೆ ಸಾಧ್ಯತೆ ಉಂಟು. ಆದ್ದರಿಂದ ಈ ಇಬ್ರಾಹಿಂ ಅಲೈಹಿಸ್ಸಲಾಂರವರ ಜೀವನವನ್ನು ಅಧ್ಯಯನ ಮಾಡಿಕೊಂಡು ಈ ಒಂದು ಕುರ್ಬಾನಿಯ ಹಿಂದೆ ಇರುವಂಥ ಮರ್ಮವನ್ನು ಅರ್ಥ ಮಾಡಿಕೊಂಡು ನಾವು ನಮ್ಮ ಜೀವನದಲ್ಲಿ ಅದನ್ನು ರೂಢಿಸಿಕೊಳ್ಳಬೇಕು ಎಂಬುದೇ ಯುವಕರಿಗೆ ನೀಡುವಂಥ ಒಂದು ಸಂದೇಶವಾಗಿದೆ. ಅದೇ ರೀತಿ ಇದರಲ್ಲಿ ಇನ್ನೊಂದು ಇಬ್ರಾಹಿಂ ಅಲೈಹಿಸ್ಸಲಾಂರವರ ನೀವೀಗ ಹೇಳಿದ ಹಾಗೆ ಒಂದು ಕುರಾನಿನ ಆಯತ್, ಅದು ಇನ್ನಿ ವಜ್ಜಹತು ವಜ್ಹೀಲಿಲ್ಲಜಿ ಫತರ್ ಸಮಾವಾತಿ ವಲ್ಲರ್ದ್ ಹನೀಫಂ ವಮಾ ಅನಾ ಮಿನಲ್ ಮುಶ್ರಿಕೀನ್ ಅಂತ. ಇದನ್ನು ನಾವು ನಮಾಜಿನಲ್ಲಿ ಕೂಡ ಕೆಲವೊಮ್ಮೆ ನಮ್ಮ ಪ್ರತಿಯೊಂದು ನಮಾಜ್ನ ಆರಂಭದಲ್ಲಿ ನಾವು ಹೇಳುವಂಥದ್ದು. ಇದರಲ್ಲಿ ಏನಿದೆ ಅಂತ ಹೇಳಿದರೆ ಅದು ಇಬ್ರಾಹಿಂ ಅಲೈಹಿಸ್ಸಲಾಂರವರು ಹೇಳಿದಂತಹ ಒಂದು ವಾಕ್ಯ, ಅದನ್ನು ನಾವು ಪುನರಾವರ್ತಿಸ್ತಾ ಇರ್ತೇವೆ. ಏನಂದರೆ, ನಾನು ನನ್ನ ಮುಖವನ್ನು ಆ ದೇವನ ಕಡೆಗೆ ಕೇಂದ್ರೀಕರಿಸಿದೆನು ಅಂತ. ಯಾವುದೇ ವಿಷಯಗಳಲ್ಲಿ ನಾನು ದೇವನ ಕಡೆಗೆ ಕೇಂದ್ರೀಕೃತವಾಗಿರುತ್ತೇನೆ ಅಂದರೆ ಗಾಡ್ ಫೋಕಸ್ಡ್ ಅಂತ ಹೇಳ್ತಾಳೆ. ನಮ್ಮ ಎಲ್ಲ ಕರ್ಮಗಳು, ನಮ್ಮ ಕೆಲಸಗಳು ಅದು ದೇವ ಕೇಂದ್ರೀಕೃತವಾಗಿರಬೇಕು. ದೇವನ ಇಷ್ಟ ಇದರಲ್ಲಿ ಇದೆಯೋ ಇಲ್ಲವೋ, ದೇವನು ಇದನ್ನು ಇಷ್ಟಪಡುತ್ತಾನೋ ಇಲ್ಲವೋ ಎಂದು ನೋಡುವಂಥವ್ರು ಅದಾಗಿರುತ್ತದೆ ದೇವ ಕೇಂದ್ರೀಕೃತ ಜೀವನ ಅಂತ ಹೇಳೋದು. ಆ ರೀತಿಯಲ್ಲಿ ಅದು ಯಾವ ದೇವ? ಅದು ರಬ್ಬ್ ಸಮಾವಾತಿ ವಲ್ಲರ್ದ್, ಆಕಾಶ ಭೂಮಿಗಳ ಒಡೆಯನಾದಂಥ ಆ ಏಕದೇವನಿಗೆ ನಾನು ಅವನ ಕಡೆಗೆ ನಾನು ನನ್ನ ಮುಖವನ್ನು ಕೇಂದ್ರೀಕರಿಸಿಕೊಂಡಿರುತ್ತೇನೆ ಅಂತ ಸದಾ. ಅಂದರೆ ನಮ್ಮ ಜೀವನದಲ್ಲಿ ಸದಾ ನಾವು ಫೋಕಸ್ಡ್ ಆಗಿರಬೇಕು ಆ ದೇವನ ಕಡೆಗೆ ಅಂತ. ಇಷ್ಟು ಹೊತ್ತು ನಮ್ಮ ಮುಂದೆ ಕುರ್ಬಾನಿಯ ಬಗ್ಗೆ
ವಿಸ್ತಾರವಾಗಿ ತನ್ನ ಅನುಭವವನ್ನು ನಿಮ್ಮ ಮುಂದಿರಿಸಿದ್ದಾರೆ. ನಾನು ನಮ್ಮ ವಿಚಾರ ಜ್ಯೋತಿ ಬಳಗದ ವತಿಯಿಂದ KM ಅಶ್ರಫ್ ಸಾಬ್ರವರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಮತ್ತೊಮ್ಮೆ ಈ ಅವಕಾಶವನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಅದೇ ರೀತಿ ಬಕ್ರೀದ್ನ ಶುಭಾಶಯಗಳನ್ನು ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ವಾಖಿರ್ ದಾವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ವೀಕ್ಷಕರೇ, ನೀವು ಈ ಕಾರ್ಯಕ್ರಮವನ್ನು ವೀಕ್ಷಿಸಬೇಕು, ನಿಮ್ಮ ಸಹೋದರರಿಗೆ ಕಳುಹಿಸಬೇಕು ಮತ್ತು ನಮ್ಮೊಂದಿಗೆ ಇಂತಹ ಇನ್ನಷ್ಟು ಕಾರ್ಯಕ್ರಮಗಳಿಗಾಗಿ ವಿಚಾರ ಜ್ಯೋತಿ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳುಹಿಸಿಕೊಡಿ. ಅರಿವೇ ವಿಮೋಚನೆ, ವಿಚಾರವೇ ಜ್ಯೋತಿ. ಧನ್ಯವಾದಗಳು.